ಜಗತ್ತಿನಾದ್ಯಂತ ಈ ಕ್ಲೈಮೇಟ್ ಡಿನಿಲಿಸಂ ನಡೀತಿದೆಯಲ್ಲ, ಅಂದ್ರೆ ಹವಾಮಾನ ಬದಲಾವಣೆ ಸುಳ್ಳು ಅನ್ನೋರು. ಇವರ ಹಿಂದಿರೋದು ಯಾರು ಗೊತ್ತಾ? ಇದೊಂದು ಹೋಕ್ಸ್ ಅಂತ ಹಬ್ಬಿಸೋ ಮೀಡಿಯಾಗಳಿಗೆ ಹಣ ಕೊಡೋದು ಯಾರು? ಆಯಿಲ್ ಕಂಪನಿಗಳು. ಆಯಿಲ್ ಕಂಪನಿ ಅಂದ್ರೆ ಏನು? ಕಂಪನಿಗಳಿಗೆ ಏನಾದ್ರೂ ಚೈತನ್ಯ ಇರುತ್ತಾ? ಆಯಿಲ್ ಕಂಪನಿ ಅಂದ್ರೆ ಅದರ ಮಾಲೀಕರು. ಜಗತ್ತಿನಲ್ಲಿ ಯಾರಿಗೂ ಈ ಹವಾಮಾನ ಬದಲಾವಣೆ ಬಗ್ಗೆ ಸತ್ಯ ತಿಳಿಬಾರದು ಅಂತ ಅವರು ಹಣ ಸುರಿತಿದ್ದಾರೆ. ಮೀಡಿಯಾಗಳಿಗೆ ಕೋಟಿ ಕೋಟಿ ಹಣ ತಿನ್ನಿಸ್ತಿದ್ದಾರೆ. ಈ ಹಣ ಎಲ್ಲಿಂದ ಬಂತು? ಇದೆಲ್ಲ ನಿಮ್ಮ ಜೇಬಿನಿಂದಲೇ ಅವರಿಗೆ ಹೋಗಿರೋದು. ನಿಮ್ಮ ಜೇಬಿಂದ ಯಾಕೆ ಹೋಯಿತು? ಯಾಕಂದ್ರೆ ನಿಮಗೆ ಆತ್ಮಜ್ಞಾನ ಇಲ್ಲ. ಅವರು ತೋರಿಸೋ ಜಾಹೀರಾತು ನೋಡಿ ನೀವು ಅವರ ಸಾಮಾನುಗಳನ್ನ ಖರೀದಿಸ್ತೀರಾ. ಆ ಹಣ ಇವತ್ತು ಈ ಭೂಮಿಯನ್ನ ನಾಶ ಮಾಡೋಕೆ ಬಳಕೆಯಾಗ್ತಿದೆ. ಆದ್ರೂ ನಮಗೆ ಸ್ವಲ್ಪನೂ ಸಂಕೋಚ ಆಗಲ್ಲ. ನೀವು ಮೂವಿಗೆ ಹೋದಾಗ 400 ರೂಪಾಯಿಯ ಪಾಪ್ಕಾರ್ನ್ ತಗೊಂಡ್ರೆ ಏನಾಯ್ತು ಅನ್ಕೋತೀರಾ? ಆದ್ರೆ ಆ 400 ರೂಪಾಯಿ ಯಾರ ಕೈಗೆ ಹೋಗ್ತಿದೆ ಮತ್ತು ಅವರು ಅದರಿಂದ ಏನ್ ಮಾಡ್ತಾರೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿ. ನಿಮ್ಮ ಪಾಲಿಗೆ ಆ 400 ರೂಪಾಯಿ ದೊಡ್ಡ ವಿಷಯ ಇಲ್ದೇ ಇರಬಹುದು. ಆ ಪಾಪ್ಕಾರ್ನ್ ಬೆಲೆ 8-10 ರೂಪಾಯಿ ಕೂಡ ಇರಲ್ಲ. ಆದ್ರೆ ಆ ಬಾಕಿ ಹಣ ಎಲ್ಲಿಗೆ ಹೋಯ್ತು? ಅದು ಈ ಭೂಮಿಯನ್ನ ನಾಶ ಮಾಡೋ ಕಡೆಗೆ ಹೋಯ್ತು. ಅವರಿಗೆ ಇದರಿಂದ ಏನೂ ಆಗಲ್ಲ. ಆದ್ರೆ ಇದರ ಪರಿಣಾಮವನ್ನ ಅನುಭವಿಸೋದು ಮಾತ್ರ ಸಾಮಾನ್ಯ ಮನುಷ್ಯ.